ರಾಜ್ಯಸಭೆ ಚುನಾವಣೆಯ ಸಂದರ್ಭದಲ್ಲಿ ವಿಧಾನಸಭೆಯ ಆವರಣದಲ್ಲಿ ನಿಂತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಎಲ್ಲಿ ತನಕ ಬಂದಿದೆ, ಆ ಕೇಸ್ನ ರಿಪೋರ್ಟ್ನ ಸತ್ಯಾಸತ್ಯತೆ ಏನು, ತನಿಖೆ ಎಲ್ಲಿ ತನಕ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಬೆಳವಣಿಗೆಯನ್ನ ನೋಡ್ತಾ ಹೋಗೋಣ. ತನಿಖೆ ಯಾವ ಹಂತದಲ್ಲಿದೆ, FSL ರಿಪೋರ್ಟ್ನ ಸತ್ಯಾಸತ್ಯತೆ ಏನು, ಇನ್ನೂ ಕೂಡ ರಿಪೋರ್ಟ್ ಬಂದಿಲ್ವಾ? ಹಾಗಾದ್ರೆ ದೇಶಾದ್ಯಂತ ತೀವ್ರ ಸಂಚಲನ ಸೃಷ್ಟಿ ಮಾಡಿತ್ತು ಈ ಪ್ರಕರಣ. ನಮ್ಮ ರಾಜ್ಯದಲ್ಲಾದರೂ ಕೂಡ ಇಡೀ ದೇಶದಲ್ಲೇ ಸದ್ದು ಮಾಡಿತ್ತು. ಅದಾದ್ಮೇಲೆ FSLಗೆ ನಾವು ತನಿಖೆಗೆ ಹೇಳಿದ್ದೀವಿ ಮತ್ತು ಆ ವಿಚಾರದಲ್ಲಿ ನಾವು ಮೂಗು ತೂರ್ಸಲ್ಲ ಅಂತ ಕೂಡ ಕಾಂಗ್ರೆಸ್ ಹೇಳಿತ್ತು, ಆಡಳಿತದಲ್ಲಿರುವಂತಹ ಪಕ್ಷ ಹೇಳಿತ್ತು. ಇದಾದ ನಂತರ 5 ದಿನಗಳಾಗ್ತಾ ಬಂತು, 5 ದಿನ ಏನು ಹೆಚ್ಚಿಗೆ ದಿನವೇ ಆಗ್ತಾ ಬಂತು. ಈಗ FSL ರಿಪೋರ್ಟ್ ಏನು ಹೇಳುತ್ತೆ, ಇನ್ನೂ ಕೂಡ ಘಟನೆ ಬಗ್ಗೆ ಡೀಟೇಲ್ಸ್ ಸಿಕ್ಕಿಲ್ವಾ? ಹಾಗಾದ್ರೆ ಸ್ಲೋ ಮೋಷನ್ ಆಡಿಯೋನೆಲ್ಲ ಹಾಕಿತ್ತು ಕಾಂಗ್ರೆಸ್. ಅದು ನಾಜಿರ್ಬಾದ್ ಜಿಂದಾಬಾದ್, ನಾಜಿರ್ ಸಾಬ್ ಜಿಂದಾಬಾದ್, ಪಾಕಿಸ್ತಾನ್ ಅಲ್ಲ ಅವ್ರು ಕೂಗಿದ್ದು ಅನ್ನುವಂತಹ ಒಂದು ಸಮರ್ಥನೆಗೂ ಮುಂದಾಗಿತ್ತು. ಯಾವಾಗ ವಿರೋಧಗಳು ಹೆಚ್ಚಾಗಿ ಕೇಳಿ ಬಂತೋ ಆಗ FSLಗೆ ನಾವು ಕೊಟ್ಟಿದ್ದೀವಿ, ತನಿಖೆ ಆಗ್ಲಿ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿತ್ತು. ಅದರ ನಡುವೆ ಈ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಆಗ್ತಾ ಇದ್ದಂತೆ ಈ ಸುದ್ದಿ ಸ್ವಲ್ಪ ಸೈಲೆಂಟ್ ಆಯಿತು. ಕಾಂಗ್ರೆಸ್ ಈಗ ಏನು ಉತ್ತರವನ್ನ ಕೊಡುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಕಾಂಗ್ರೆಸ್ ಏನು ಉತ್ತರ ಕೊಡುತ್ತೆ ಅನ್ನೋದಕ್ಕಿಂತ FSL ರಿಪೋರ್ಟ್ನ ವರದಿ ಏನು ಹೇಳುತ್ತೆ ಅನ್ನೋದು ಕೂಡ ಈಗ ಈ ಪ್ರಕರಣದಲ್ಲಿ ಬಹಳ ಗಂಭೀರವಾಗುತ್ತೆ. ಸೊ ಸರ್ಕಾರಕ್ಕೆ ವಿಧಿವಿಜ್ಞಾನ ತಜ್ಞರು ಸಲ್ಲಿಸಿರುವಂತಹ ರಿಪೋರ್ಟ್ನಲ್ಲಿ ಏನು ಅಂಶ ಇದೆ, ಅದು ಪಾಕಿಸ್ತಾನ್ ಜಿಂದಾಬಾದ ಅಥವಾ ನಾಜಿರ್ ಸಾಬ್ ಜಿಂದಾಬಾದ ಅನ್ನುವಂಥದ್ದಕ್ಕೆ ಉತ್ತರ ಸಿಗಬೇಕು. ಘಟನೆ ನಡೆದು 5 ದಿನ ಆದರೂ ಕೂಡ ಅಧಿಕೃತ ಮಾಹಿತಿ ಇಲ್ಲ. ಯಾರೋ ಒಂದಿಬ್ಬರನ್ನ ಕರ್ಕೊಂಡು ಹೋದ್ರು, ತನಿಖೆ ಮಾಡಿದ್ರು, ಅದಾದ್ಮೇಲೆ ಏನಾಯ್ತು ಅಂತ ಬೇಕಲ್ಲ ಪ್ರಕರಣ, ಮುಂದಕ್ಕೆ ಏನಾಯ್ತು ಉತ್ತರ ಬೇಕಲ್ಲ. ಜನ ಕೇಳ್ತಾ ಇದ್ದಾರೆ, ಇಡೀ ದೇಶ ಗಮನಿಸ್ತಾ ಇದೆ ಈ ಪ್ರಕರಣವನ್ನ. ಇದರ ನಡುವೆ ಯಾವ ಹಂತದಲ್ಲಿ ತನಿಖೆ ಇದೆ, FSL ರಿಪೋರ್ಟ್ನ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳ್ಕೊಂಡಿದೆ.